ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದಲ್ಲಿ ಶ್ರೀ ಸಿದ್ದರಾಮೇಶ್ವರ ಜಯಂತಿ ಆಚರಣೆ. ತಾಳಿಕೋಟೆ ಪಟ್ಟಣದಲ್ಲಿ ಬೋವಿ ಸಮಾಜದ ಆರಾಧ್ಯ ದೈವ ಶ್ರೀ ಸಿದ್ದರಾಮೇಶ್ವರರ ಜಯಂತ್ಯೋತ್ಸವವನ್ನು ಸರಳ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಜಯಂತಿ ಅಂಗವಾಗಿ ಮುಂಜಾನೆ 10 ಗಂಟೆಗೆ ಪಟ್ಟಣದ ಬಸ್ ನಿಲ್ದಾಣದ ಹತ್ತಿರ ಇರುವ ಶ್ರೀ ಸಿದ್ದರಾಮೇಶ್ವರ ವೃತ್ತದಲ್ಲಿ ಅವರ ಭಾವಚಿತ್ರಕ್ಕೆ ತಾಲೂಕಾ ಆಡಳಿತ ಹಾಗೂ ಸಮಾಜದಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಂತರ ತಾಲೂಕಾ ಆಡಳಿತದ ವತಿಯಿಂದ ತಹಶೀಲ್ದಾರ್ ಕಾರ್ಯಾಲಯ ಸಭಾಂಗಣದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಸಮಾಜದ ಗಣ್ಯರಾದ ಶಿಕ್ಷಕ ಆನಂದ್ ಕಟ್ಟಿಮನಿಯವರು ಶ್ರೀ ಸಿದ್ದರಾಮೇಶ್ವರ ಜೀವನ ಸಂದೇಶ ಕುರಿತು ಮಾತನಾಡಿದರು. ಜಯಂತಿ ಕಾರ್ಯಕ್ರಮದಲ್ಲಿ ಬೋವಿ ವಡ್ಡರ್ ಸಮಾಜದ ಅಧ್ಯಕ್ಷರಾದ ನಿವೃತ್ತ ಶಿಕ್ಷಕ ಎಚ್ಎನ್ ಕಟ್ಟಿಮನಿ, ದಲಿತ ಸಮಾಜದ ಮುಖಂಡ ಮುತ್ತಪ್ಪ ಚಮಲಾಪುರ್, ಪುರಸಭೆ ಮುಖ್ಯಾಧಿಕಾರಿ ಮೋಹನ್ ಜಾಧವ್, ಶಿರಸ್ತೇದಾರ ಜೆಆರ್ ಜೈನಾಪುರ್, ತಾಲೂಕಾ ಪಂಚಾಯತ್ನ ಮಹಾಂತಗೌಡ ದರಗೋಳ್ ಹಾಗೂ ವಿವಿಧ ಇಲಾಖೆಗಳ ಸಿಬ್ಬಂದಿಗಳು ಮತ್ತು ಬೋವಿ ಸಮಾಜದ ಹನುಮಂತಪ್ಪ ಕಟ್ಟಿಮನಿ, ದೇವು ಕೂಚಬಾಳ್, ಜಿಲ್ಲಾ ಕಾರ್ಯಾಧ್ಯಕ್ಷರು, ಬೋವಿ ಸಮಾಜದ ಶ್ರೀನಿವಾಸ್ ಕುಲಕರ್ಣಿ, ಭೀಮಣ್ಣ ಜೋಕಾಯಿ, ಸಿದ್ದಣ್ಣ ಚಬನೂರ್ ಕೆಲಸ ಏನಪ್ಪ? ಕೆರೆ ಕಟ್ಟೆಗಳನ್ನು ಗುಡಿ ಗುಂಡಾರಗಳನ್ನು ಕಟ್ಟುವುದು, ಕಲ್ಲುಗಳನ್ನು ಹೊಡೆಯುವುದು. ಪ್ರಾಮಾಣಿಕರು ಬೇರೆಯವರಿಗೆ ಕೈ ಒಡ್ಡುವಂತ ಜಾಯಮಾನವೇ ನಮ್ಮ ಬೋವಿ ಸಮಾಜದ ಜನಗಳಿಗಾಗಿ ಇಲ್ಲ, ಇನ್ನೂವರೆಗೂ ಇಲ್ಲ. ಅವರು ಶ್ರಮಜೀವಿಗಳು, ದುಡಿದೇ ತಿನ್ನುವುದು ಬಿಟ್ಟರೆ ನಮ್ಮ ಜನಗಳು ಯಾಕೆ ಮುಂದೆ ಹೋಗ್ಲಿಲ್ಲ ಅನ್ನೋ ಒಂದು ಕಾರಣಕ್ಕ ಅದು ಏನಿದೆಯೋ ಏನೋ ಒಂದು ಕಲ್ಲಿನ ಶಾಪವೋ ಏನೋ ಇನ್ನೂವರೆಗೂ ದುಡಿದು ನಾವು ಮುಂದಾಗಿದ್ದೀವಿ ಅನ್ನೋ ಇತಿಹಾಸದಲ್ಲಿ ನಮ್ಮ ಬೋವಿ ಜನಾಂಗಕ್ಕೆ ಇಲ್ಲ. ಅದೇನೋ ಹಿರಿಯರು ಮಾಡಿದ್ದು ಒಂದು ಪುಣ್ಯನೋ ಅಥವಾ ಈಗಿನ ಕಾಲದಲ್ಲಿ ಏನೋ ಒಂದು ಟರ್ನಿಂಗ್ ಪಾಯಿಂಟ್ ಅಂತದ. ಈಗ ಎಷ್ಟು ಸ್ವಲ್ಪ ಬೆಳವಣಿಗೆ ಎಷ್ಟು ಮಾತ್ರ ಜನಗಳು ಮುಂದುವರೆದಿದ್ದಾರೆ. ಈಗ ಡಿ ಸಿದ್ದರಾಮೇಶ್ವರರ ಅನುಭವದಿಂದ ಕೊನೆಗೆ ಆ ಸೊಲ್ಲ ಈಗ ಆಗಿದೆ. ಸಿದ್ದರಾಮೇಶ್ವರ ನಮ್ಮ ಆದಿ ಇದೆ. ಕೊನೆಗೆ ಇವರಿಗೆ ಎಲ್ಲ ಕೋರಿಕೆಗಳನ್ನು ತಿದ್ದಿ ಸೊನ್ನನಿಗೆ ನೆನೆ ಹಾಕ್ತಾರ. ಹೀಗೆ ವೃತ್ತಿ ನಡ್ಕೊಂಡು ಬಂದದ. ಅವರ ಮಾಡಿದ ಕಾಯಕಗಳನ್ನು ಜೀವನದೊಳಗೆ ಹೋಗೋಣ ಅಂತ ಹೇಳ್ತಾ ಎರಡು ಮಾತು 70,000 ವಚನಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಆ ಒಂದು 70,000 ವಚನಗಳಲ್ಲಿ 1,321 ವಚನಗಳು ಅಂತ ಉಪಲಬ್ಧವಾಗಿದೆ. ಹೀಗಾಗಿ ನಾವು ಇವತ್ತಿನ ದಿವಸ ಸಿದ್ದರಾಮೇಶ್ವರರ ಒಂದು 13ನೇ ಶತಮಾನದಲ್ಲಿ ನೋಡೋದಾದ್ರೆ 7 ಲಕ್ಷ ಶರಣರು ಅಂತಕ್ಕಂಥ ವಚನ ಶರಣರು ಆಗಿನ ಕಾಲದಲ್ಲಿ ಇದ್ದರು. ಆ 7 ಲಕ್ಷದಲ್ಲಿ 70,000 ಅಮರಂಗಣಗಳಿದ್ದವು. ಆ 70,000 ಅಮರಂಗಣಗಳಲ್ಲಿ 5 ಪ್ರಮುಖವಾಗಿರತಕ್ಕಂಥ ಅಮರಂಗಣಗಳು ಯಾರಂದ್ರೆ ಅಲ್ಲಮ ಪ್ರಭುಗಳು, ಚನ್ನಬಸವಣ್ಣನವರು, ಸಿದ್ದರಾಮೇಶ್ವರರು, ಅಕ್ಕಮಾದೇವರವರು ಮತ್ತು ಅಮರನ 5 ಮುಖ್ಯವಾಗಿರ್ತಕ್ಕಂಥ ಅಮರಂಗಣಗಳು 12ನೇ ಶತಮಾನದಲ್ಲಿ ಪ್ರಜ್ವಲಿಸುತ್ತಿದ್ದು ಅಂತಕ್ಕಂಥದ್ದು ಇತಿಹಾಸದಲ್ಲಿ ನಾವು ತಿಳ್ಕೊಂತೀವಿ ಬಂಧುಗಳೇ. ಹೀಗಾಗಿ ಸಿದ್ದರಾಮೇಶ್ವರವರು ಅನುಭವ ಮಂಟಪದಲ್ಲಿ ಒಂದು ಶೂನ್ಯ ಪೀಠದ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಆಗಿನ ಕಾಲಘಟ್ಟದಲ್ಲಿ ಆ ಸಾಕ್ಷಾತ್ ದೈವ ಸ್ವರೂಪರಾಗಿರ್ತಕ್ಕಂಥ ಸಾಕ್ಷಾತ್ ಪರಮಾತ್ಮನೇ ಆ ಒಂದು ಅವತಾರ ಪುರುಷನಾಗಿ ಸಿದ್ದರಾಮೇಶ್ವರನ ಮೂಲ ಇಡೀ ಒಂದು ಸೊಲ್ಲಾಪುರ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ, ಕರ್ನಾಟಕದಲ್ಲಿ ಸಂಚಾರ ಮಾಡಿ ಇವತ್ತಿಗೂ ಕೂಡ ಅವರ ದಾರ್ಶನಿಕ ವಚನಗಳನ್ನ ಅಂಗೈ ಸೌಂದರ್ಯಕ್ಕಿಂತ ಲಿಂಗದ ಸೌಂದರ್ಯ ಅಂತಕ್ಕಂಥದ್ದು ದೊಡ್ಡದು ಅಂತಕ್ಕಂಥ ಮಾತುಗಳನ್ನ ಯಾರು ಹೇಳ್ತಾರೆ ಅಂದ್ರೆ ಸಿದ್ದರಾಮೇಶ್ವರರು ಹೇಳ್ತಾರೆ. ದುಗ್ಗವೇ ಶರಣರವರು ಹೇಳ್ತಾರೆ, ಯೋಗಿಗಳ ಯೋಗಿ ಯಾರಂದ್ರೆ ಅದು ಸಿದ್ದರಾಮೇಶ್ವರರು ಅಂತಕ್ಕಂಥ ಮಾತುಗಳನ್ನ ವಚನ ಸಾಹಿತ್ಯದಲ್ಲಿ ಕಾಣುತ್ತೇವೆ ಬಂಧುಗಳೇ. ಹೀಗಾಗಿ ವಚನ ಸಾಹಿತ್ಯದ ಮುಖಾಂತರ ಒಂದು ಧಾರ್ಮಿಕ ವ್ಯವಸ್ಥೆಗಳನ್ನ ಖಂಡಿಸುವ ಮುಖಾಂತರ ಶಾಂತಿ, ನೆಮ್ಮದಿ, ಸಮೃದ್ಧ ಸಾಮರಸ್ಯ ಜಗತ್ತಿನಲ್ಲಿ ಮಾಡಿರ್ತಕ್ಕಂಥ ವ್ಯಕ್ತಿ ಒಂದು ಆಧ್ಯಾತ್ಮಿಕ ಪಾಶ್ಚಿಮಾತ್ಯ ಕಡೆ ಮಾಡತಕ್ಕಂಥ ಸಂದರ್ಭ ಶೋಚನೆ. ನಾವು ಪಾಶ್ಚಾತ್ಯ ಶಿಕ್ಷಣವನ್ನ ನಾವು ಅನುಕರಣೆ ಮಾಡಿ ದೇಶತಕ್ಕಂಥ ಚಿಂತನೆಗಳನ್ನ ಪ್ರಕಾಶ್ ಕುಚುಬಾಳು, ಗುಂಡಪ್ಪ ಚಿಂಚೋಳಿ, ಗಿರಪ್ಪ ಕಾರ್ಕೂರ್, ಬಸಪ್ಪ ಡವಳ್ಗಿ, ಬಸಪ್ಪ ಕಟ್ಟಿಮನಿ, ಮುತ್ತಣ್ಣ ಬಳವಟ್, ತಿಮ್ಮಣ್ಣ ಹಗರಗಟ್ಟಿ, ಸಾಬಣ್ಣ ಕಟ್ಟಿಮನಿ, ಬೋವಿ ಸಮಾಜದ ಎಲ್ಲ ಮುಖಂಡರು ಉಪಸ್ಥಿತರಿದ್ದರು. ದೇವು ಕೂಚಬಾಳ್, C9 ಕನ್ನಡ, ತಾಳಿಕೋಟೆ.